ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ವಿಶೇಷ ಕನ್ನಡ ರಾಜ್ಯೋತ್ಸವ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ಇನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡ್ಬಿಡೋಣ. ಮೊದಲಿಗೆ ಈ ಒಂದು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈಗ ಮೊದಲನಿಗೆ ಅನುಮಾನದ ಅವಾಂತರ ಕುಟುಂಬ. ಸೊ ನಿಮ್ಮ ಪರಿಚಯ ಆಗಲಿ, ನಿಮ್ಮ ಹೆಸರು ಜೊತೆಗೆ ನೀವು ಯಾವ ಊರಿಂದ ಬಂದಿದ್ದೀರಾ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಇದರ ಮೂಲಕ ಪರಿಚಯ ಮಾಡಿಕೊಡಿ ನಮಗೂ ಮತ್ತು ನಮ್ಮ ವೀಕ್ಷಕರಿಗೂ. ನನ್ನ ಹೆಸರು ವಿಕಾಸ್ ಅಂತ, ನಾನು ಬೆಂಗಳೂರವನು. ಓಕೆ, ನಾನೊಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ನಾಟಕ ನಂದು ಹವ್ಯಾಸ. ಸೊ ಅನುಮಾನದ ಅವಾಂತರನ ನಾನು ಡೈರೆಕ್ಟ್ ಮಾಡಿದ್ದೀನಿ. ಸೂಪರ್ ಸೂಪರ್ ಸರ್. ನೆಕ್ಸ್ಟ್ ನೀವು. ನನ್ನ ಹೆಸರು ರಮೇಶ್ ದೊರೆ ಅಂತ, ಆ್ಯಕ್ಟರ್ ಆ್ಯಂಡ್ ಡ್ಯಾನ್ಸ್ ಕೊರಿಯೋಗ್ರಾಫರು. ನಾನು ಬೆಂಗಳೂರು ಬನಶಂಕರಿಯಿಂದ ಬರ್ತಾ ಇದ್ದೀನಿ. ಓಕೆ ಮ್ಯಾಮ್, ನೀವು. ನನ್ನ ಹೆಸರು ಲತಾ ಪ್ರಸಾದ್ ಅಂತ, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಾನು ಕೂಡ IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ಓಕೆ, ನನ್ನ ಹೆಸರು ಬಾಷ್ ರಮೇಶ್ ಅಂತ, ನಾನು ಬಾಷಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾಟಕ ನನ್ನ ಹವ್ಯಾಸ. ನಾವು ಬೆಂಗಳೂರಿಂದನೇ ಬರ್ತಾ ಇದ್ದೀನಿ. ನಾಟಕದ ಬಗ್ಗೆ ಹೇಳೋದಾದರೆ, ಈ ನಾಟಕದ ಮೂಲ ಮೊಯ್ಲಿಯರ್ ಅವ್ರದ್ದು, ಫ್ರೆಂಚ್ ಬರಹಗಾರ. 15th ಸೆಂಚುರಿನಲ್ಲಿ ಬರೆದಿದ್ದು. ಆ ಹೆಸರು ಇಮ್ಯಾಜಿನರಿ ಕುಕೋಲ್ಡ್ ಅಂತ ಅವ್ರು ಬರೆದಿದ್ದು. ಅದನ್ನ ಕನ್ನಡಕ್ಕೆ ತಗೊಂಬಂದಿದ್ದು ಮಿಸ್ಟರ್ ರಾಮರಾವ್ ಅಂತ. ಅವರು ಮೈಸೂರವರು ಮೂಲತಃ. ಸೊ ಆ ನಾಟಕನ ತಗೊಂಡು ನಾವು ಈಗಿನ ಕಾಲಕ್ಕೆ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಾಡಿದ್ದೀವಿ. ಓಕೆ ಓಕೆ, ತುಂಬ ಖುಷಿ ಆಯಿತು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಅದು ಕೂಡ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೆಕ್ಸ್ಟ್ ಬಾಯಿ ತುಂಬ ನಕ್ಬಿಡಿ ಕುಟುಂಬ. ಕೇಳೋದಕ್ಕೆ ತುಂಬ ಖುಷಿಯಾಗಿದೆ, ನಗು ಬರುತ್ತೆ, ನಗದೇ ಇರೋರು ಕೂಡ ಅಲ್ವಾ? ಸೊ ನಿಮ್ಮ ಪರಿಚಯ ಆಗಲಿ ಸರ್. ನಮಸ್ಕಾರ ಮೇಡಮ್, ನನ್ನ ಹೆಸರು ನಾಗೇಂದ್ರ ದಾಸ್ ಅಂತ. ರಂಗಭೂಮಿ ಬ್ಯಾಕ್ಟೇಜ್ ವರ್ಕ್ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಮತ್ತು ಫೆಸಿಲಿಟಿ ಮೇಂಟೆನೆನ್ಸ್ಗೆ ವರ್ಕ್ ಕೂಡ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ ಮ್ಯಾಮ್. ನನ್ನ ಹೆಸರು ರಮ್ಯಾ ಪ್ರಸಾದ್ ಅಂತ, ಬೇಸಿಕಲಿ ಬ್ಯಾಂಗ್ಳೂರಿಂದಾನೆ. ಸೊ IT ವರ್ಕ್ ಮಾಡ್ತಾ ಇರೋದು. ಜೊತೆಗೆ ಹವ್ಯಾಸವಾಗಿ ನಾನು ರಂಗಭೂಮಿಯಲ್ಲಿ ಮಾಡ್ತೀನಿ, ಜೊತೆಗೆ ಎಷ್ಟೊಂದು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಓಕೆ, ನನ್ನ ಹೆಸರು R ಮಂಜುನಾಥ್ ಅಂತ, ನಾನು ಮೂಲತಃ ಬೆಂಗಳೂರಿನವನೇ. ನಾನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 60 ವರ್ಷ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದ್ದೀನಿ. ಈ ಟೀಮ್ನವ್ರ ಜೊತೆ ಸೇರಿಕೊಂಡು ಹವ್ಯಾಸ ಕಲಾವಿದನಾಗಿ ಮುಂದುವರಿತಾ ಇದ್ದೇನೆ. ಓಕೆ, ಅದು ಒಂಥರ ಖುಷಿ ಕೊಡೋ ವಿಚಾರ ಮನಸ್ಸಿಗೆ ಅಲ್ವಾ? ಓಕೆ ಸರ್, ನಿಮಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತೇಳಿ, ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತಾ ಇದ್ದೀನಿ, ಹಾಗೂ ಜೊತೆಗೆ ರಂಗಭೂಮಿಲಿ ಹವ್ಯಾಸಿ ಕಲಾವಿದನಾಗಿ ತೋರಿಸ್ಕೊಂಡಿದ್ದೀನಿ. ನೋಡಿ, ನಮ್ಮ ಮೂಲ ವೃತ್ತಿ ಬೇರೆ ಆಗಿದ್ರು ನಮ್ಮ ಖುಷಿಗೋಸ್ಕರ, ನಮ್ಮ ಆಸೆಗೋಸ್ಕರ ನಾವು ನಾಟಕವನ್ನು ಆಯ್ಕೆ ಮಾಡ್ಕೊಳ್ತೀವಿ ಜೀವನದಲ್ಲಲ್ವ? ತುಂಬ ಖುಷಿ ಆಯಿತು. ಇನ್ನು ನಾಟಕದ ಬಗ್ಗೆ ಹೇಳೋದಾದರೆ ಬಾಯಿ ತುಂಬ ನಗ್ಬಿಡಿ ಅನ್ನೋದ್ರಲ್ಲೇ ನಗು ಇದೆ. ಸೊ ಅದು ಫುಲ್ ಡ್ರಾಮಾ ಇರೋದೇ ನಗೋದ್ರಲ್ಲಿ ಸೊ ಅದು ಹಾಸ್ಯದ ಡ್ರಾಮಾ ಆಗಿದೆ. ಮತ್ತು ಮೇಯ್ನ್ಲಿ ಇದು ಎಲ್ಲರೂ ವನಿತೆಯರೇ ಮಾಡಿರೋದು, ಮೀನ್ಸ್ ಎಲ್ಲ ಲೇಡೀಸೇ ಮಾಡಿರೋ ಅಂಥ ಡ್ರಾಮಾ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಇನ್ನು ಮೂರನೇ ಕುಟುಂಬ ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್ ಕುಟುಂಬ ಅಲ್ವಾ? ಸೊ ನಿಮ್ಮ ಕುಟುಂಬದ ಪರಿಚಯ ಹಾಗೆ ನಿಮ್ಮ ಪರಿಚಯ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಉಮಾಶಂಕರ್ ಅಂತ, ಸಂಚಯ ಬೆಂಗಳೂರು ಹಾಗೂ ಅಂತರಂಗ ಬಹಿರಂಗ ತಂಡದ ಜೊತೆ ಹವ್ಯಾಸಿ ರಂಗಭೂಮಿ ತಂಡವಾಗಿ ನಾಟಕ ಮಾಡ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಅಂಜನಾ ದೇಶ್ಮುಖ್ ಅಂತ, ನಾನು ಉದ್ಯೋಗಿ ಮತ್ತು ಗೃಹಿಣಿ ಕೂಡ. ನನ್ನ ಹವ್ಯಾಸ ಬಂದು ನಾಟಕ. ಸ್ಕೂಲ್ ಡೇಸ್ಗಳಿಂದ ಸಹ ನಾಟಕಗಳನ್ನ ಮಾಡ್ಕೊಂಡು ಬರ್ತಿದ್ದೆ. ಅನಂತರ ಡಿಪ್ಲೊಮಾ ಮಾಡಿಕೊಂಡೆ ಮೈಸೂರು ಯೂನಿವರ್ಸಿಟಿನಲ್ಲಿ. ತದನಂತರ ನಮ್ಮ ಅಂತರಂಗ ಬಹಿರಂಗ ತಂಡದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ. ನಮಸ್ಕಾರ, ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ವಸಂತ್ ಕುಮಾರ್ ಅಂತ, ನಾನು ಬೆಂಗಳೂರಲ್ಲೇ ಇರೋದು. ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಹವ್ಯಾಸಿ ರಂಗಭೂಮಿ ಕಲಾವಿದ. ಓಕೆ ಸರ್. ನಮಸ್ಕಾರ, ನನ್ನ ಹೆಸರು ವಿಜಯ್ ಅಂತ, ನಾನು ಮೂಲತಃ ಕಬಡ್ಡಿ ಪ್ಲೇಯರು. ಈಗ ಸಣ್ಣ ಪುಟ್ಟ ನಾಟಕ ಮತ್ತು ಸಿನಿಮಾ ಧಾರಾವಾಹಿಲಿ ಅಭಿನಯಿಸ್ತಾ ಇದ್ದೀನಿ. ಓಕೆ, ನಿಮ್ಮ ನಾಟಕದ ಬಗ್ಗೆ ಹೇಳೋದಾದ್ರೆ? ನಮ್ಮ ನಾಟಕದ ಬಗ್ಗೆ ಹೇಳೋದಾದ್ರೆ ರಚನೆ ಭೀಷ್ಮ ರಾಮಯ್ಯನವರು ನಮ್ಮ ತಂಡದ ನಾಯಕ, ಮತ್ತು ನಿರ್ದೇಶನ ಬಾಷ್ ರಾಘವೇಂದ್ರ ಅಂತ ಹೇಳಿ. ನಮ್ಮ ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್ ಸಾಮಾಜಿಕ ನಾಟಕ. ಮಕ್ಕಳ ಮತ್ತು ವೃದ್ಧ ತಂದೆ ತಾಯಿಯ ನಡುವೆ ನಡೆಯುವಂತಹ ಸಂಘರ್ಷಗಳು ಮತ್ತು ನಡೆಯುವಂತಹ ಒಂದು ಕೌಟುಂಬಿಕ ಮಾತುಕತೆಗಳ ಮೇಲೆ ನಿರ್ಧಾರವಾಗಿದೆ. ಅಂದ್ರೆ ಈ ಒಂದು ಪೀಳಿಗೆಗೆ ಏನು ಬೇಕೋ ಅದು ಅವಶ್ಯಕವಾಗಿದೆ ನಿಮ್ಮ ನಾಟಕದಲ್ಲಿ ಅಂತ. ಹೌದು. ಓಕೆ, ಫೈನ್. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಇನ್ನು ನಾಲ್ಕನೇ ಕುಟುಂಬ ಅನುಗ್ರಹ ಕುಟುಂಬ. ಸರ್, ನಿಮ್ಮ ಪರಿಚಯ? ನಮಸ್ಕಾರ, ನನ್ನ ಹೆಸರು ಸೋಮಶೇಖರ್, ಕೆನರಾ ಬ್ಯಾಂಕ್ ಉದ್ಯೋಗಿ. ಕನ್ನಡ ಸಂಘದಲ್ಲಿ ಹಾಗೂ ನಾಟಕದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತೀನಿ.
ಕನ್ನಡ ಸೋಮು ಅಂತ ಕೂಡ ನನ್ನನ್ನು ಕರೀತಾರೆ. ಓಕೆ ಮ್ಯಾಮ್, ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ನೇತ್ರಾವತಿ ಅಂತ. ನಾನು ಶಿಕ್ಷಕಿ ಹಾಗೂ ರಂಗಭೂಮಿ ಕಲಾವಿದೆ ಕೂಡ. ಕಿರುತೆರೆ ಮತ್ತು ಹಿರುತೆರೆಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸಹಪಾಠಿಗಳಿಗೆ ಹಾಗೂ ನನ್ನ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಂದರಯ್ಯರ್ ಅಂತ. ನಾನು 3 ವರ್ಷ ಇದ್ದಾಗ ರಂಗಭೂಮಿ ಎಂಟ್ರಿ ಆಗಿದ್ದು. ನನ್ನ 50 ವರ್ಷಗಳ ಜೀವನದಲ್ಲಿ ಕೆಲವೊಂದು ಅಣುಕು ಮತ್ತು ಸಾಹಿತ್ಯ, ಕೆಲವೊಂದು ನಾಟಕಗಳು, ಒಬ್ಬಳೇ ಹೆಂಡತಿ, 2 ಮಕ್ಕಳು, ಈ ಥರ ಕೆಲವೊಂದು ಕಿರುನಾಟಕಗಳನ್ನ ಮಾಡ್ಕೊಂಬರ್ತಾಯಿದ್ದೀನಿ. ತುಂಬ ಧನ್ಯವಾದಗಳು. ಓಕೆ, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುರೇಶ್ ರಾಜು ಅಂತ. ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೇ ರಂಗಭೂಮಿಯಲ್ಲೂ ಮತ್ತು ಸಿನಿಮಾ ರಂಗದಲ್ಲೂ ಕೆಲಸ ಮಾಡ್ತಾಯಿದ್ದೀನಿ. ಓಕೆ ಓಕೆ ಫೈನ್ ಸರ್. ಇನ್ನು ನಿಮ್ಮ ನಾಟಕದ ಬಗ್ಗೆ ಹೇಳೋದಾದರೆ? ನಮ್ಮ ನಾಟಕ ಅನುಗ್ರಹ ಅಂತ ಹೇಳ್ಬಿಟ್ಟು, ಅನುಗ್ರಹ ಬಂದು ಏಕಲವ್ಯ ಮತ್ತು ದ್ರೋಣಾಚಾರ್ಯರ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ದ್ರೋಣಾಚಾರ್ಯರ ಮೇಲೆ ಒಂದು ಕಪ್ಪು ಚುಕ್ಕೆ ಇದೆ. ಏನಂದರೆ ವಿದ್ಯೆ ಕಲಿಸಿದವರೇ ವಿದ್ಯೆ ಕಿತ್ಕೊಂಡ್ಬಿಟ್ರು ಅನ್ನೋ ಒಂದು, ಅದನ್ನು ವಿಭಿನ್ನವಾಗಿ ತೋರಿಸಿದ್ವಿ ನಮ್ಮ ನಾಟಕದಲ್ಲಿ. ನಮ್ಮ ನಾಟಕದ ನಿರ್ದೇಶಕರು ಭಾಷ್ ರಾಘವೇಂದ್ರ ಅಂತ. ಓಕೆ, ಇವತ್ತು ಎಲ್ಲದೂ ಕೂಡ ಈ ಒಂದು ಸುತ್ತುಗಳಲ್ಲಿ ಇರುತ್ತೆ. ನೋಡೋಣ ಯಾರು ಹೆಂಗೆ ಆಡ್ತೀರಾ ಅಂತೇಳಿ. ಸೊ ಹಾಗಾದ್ರೆ ಎಲ್ಲರೂ ರೆಡಿ ಇದ್ದೀರಾ ಆಟ ಆಡೋದಕ್ಕೆ? ಓಕೆ, ಹಿಪ್ ಹಿಪ್. ಓಕೆ, ಹಾಗಿದ್ರೆ ಎಲ್ಲರೂ ಕೂಡ ರೆಡಿ ಇದ್ದೀವಿ ಆಟ ಆಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೊದಲನೇ ಸುತ್ತು ಅದಲ್ ಬದಲ್ ಸುತ್ತು. ಅನುಮಾನದ ಆವಂತರ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೋ ಶ ಕ ಳ ನ ದೇ ಡ. ಇದು ಒಂದು ಕನ್ನಡ ದೇಶದೊಳ್. ಕನ್ನಡ ದೇಶದೊಳ್. ಕನ್ನಡ ದೇಶದೊಳ್. ಓಕೆ, ಕನ್ನಡ ದೇಶದೊಳ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣವಾ? ಖಂಡಿತ. ಓಕೆ, ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬ ಲ ದ ಳೆ ಕ ಡ ಮ ನಿ ದ ನ ಕ ಗಿ ಓ. ಇದೊಂದು ಹಾಡಿನ ಸಾಲಾಗಿರುತ್ತೆ. ಕನ್ನಡದ ಬಗ್ಗೆನೇ ಇರುತ್ತೆ ಇದು. ನಿಮ್ಮೆಲ್ಲರಿಗೂ ತುಂಬಾ ಈಸಿ ಅಂತ ಅನ್ಕೊಳ್ತಾ ಇದ್ದೇನೆ. ಓಕೆ, ಸಮಯ ಮುಗಿದಿದೆ. ಆಪ್ಷನ್ 1 ಕಣ್ತೆರೆದು ನೋಡು ಸಿನಿಮಾದ ಗೀತೆ ಇದು. ಇನ್ನು ಆಪ್ಷನ್ 2 ಒಂದಾಗಿ ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಓಕೆ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಇನ್ನು ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ಗ ಜ ದ ವಿ ಲೋ ವೆಂ ರ ರು. ಇದು ಒಂದು ವ್ಯಕ್ತಿಯ ಹೆಸರಾಗಿರುತ್ತೆ. ಅವರ ಇನಿಷಿಯಲ್ ಇರ್ಬೋದು ಅಥವಾ ಅವ್ರ ಊರಿನ ಹೆಸರಿರ್ಬೋದು, ಎಲ್ಲದೂ ಕೂಡ ಇರುತ್ತೆ. ಗೊತ್ತಾಯ್ತಾ? ಸಮಯ ಮುಗಿದಿದೆ. ಮೊದಲನೇ ಕ್ಲೂ ಖ್ಯಾತ ನಟಿಯ ಹೆಸರು. ಇನ್ನು ಎರಡನೇ ಕ್ಲೂ ಇವರ ಪತಿ ಕೂಡ ಸಿನಿಮಾ ರಂಗದವರೇ. ಗೊತ್ತಾಯ್ತಾ? ಯಾರಾದ್ರೂ ಬೇರೆ ಹೇಳ್ಬೋದಾ? ಬೇರೆ ಕುಟುಂಬದವರು? ಓಕೆ, ಗೊತ್ತಾಗ್ತಾ ಇಲ್ಲ ಯಾರಿಗೂ ಅನ್ಸುತ್ತೆ. ಹಾಗಿದ್ರೆ ಉತ್ತರ ನೋಡ್ಬಿಡೋಣವಾ ಏನು ಅಂತ ಹೇಳಿ. ಉತ್ತರ ಬರಲಿ ಸ್ಕ್ರೀನ್ ಮೇಲೆ. ಬೆಂಗಳೂರು ವಿಜಯ ರಾಧಾ, BV ರಾಧಾ. ಓಕೆ, ತುಂಬಾನೇ ಈಸಿ ಇತ್ತಲ್ವಾ?
ಓಕೆ, ಇನ್ನು 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ರೆ ಅದರಲ್ಲೂ ಕೂಡ ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ ನಿಮಗೆ 35 ಅಂಕ ಸಿಗ್ತಾ ಇದೆ ಮೊದಲನೇ. ಓಕೆ, ಇನ್ನು 2ನೇ ತಂಡ ಬಾಯಿ ತುಂಬ ನಕ್ಬಿಡಿ. ಓಕೆ, ಆನ್ಸರ್ ಹೇಳಿ ನಕ್ಬಿಡಿ ನೀವು ಕೂಡ. ಓಕೆನಾ, ರೆಡಿನಾ? ಕೇಳೋದ ಪ್ರಶ್ನೆನಾ? ಓಕೆ, 2ನೇ ತಂಡ ಕೂಡ ರೆಡಿ ಇದೆ. ಬಾಯಿ ತುಂಬ ನಕ್ಬಿಡಿ. ಇವರಿಗೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಸ ದ ಶ್ರೂ ಲಿ ಮೇ ಡ ಕ ಕ ಚಿತ್ರದ ಹೆಸರಿದು. ಕಾಳಿದಾಸ ಕನ್ನಡದ ಮೇಷ್ಟ್ರು. ಕಾಳಿದಾಸ ಕನ್ನಡದ ಮೇಷ್ಟ್ರು. ಕನ್ನಡದ ಮೇಷ್ಟ್ರು. ಓಕೆ, ಕಾಳಿದಾಸ ಕನ್ನಡದ ಮೇಷ್ಟ್ರು ಅಂತ. ಕಾಳಿದಾಸ ಕನ್ನಡ ಮೇಷ್ಟ್ರು. ಓಕೆ, ಕಾಳಿದಾಸ ಕನ್ನಡ ಮೇಷ್ಟ್ರು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ಮ ತಂಡ ಪಡ್ಕೊಂಡಿದೆ. ಸೊ ನಕ್ಬಿಡ್ಬೋದು ನೀವು ಕೂಡ ಇವಾಗ. ಓಕೆ, ಇನ್ನು ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಡಿ ಮ ವಿ ಡ ಕ ನಿ ನ ರ ನ ನ ಯ ಹಾಡಿನ ಸಾಲಿದು. ಕನ್ನಡ ನಾಡಿನ ವೀರರಮಣೀಯ. ಹಾಡು ಹೇಳ್ಬಿಡ್ಬೋದು. ಕನ್ನಡ ನಾಡಿನ ವೀರರಮಣೀಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಓಕೆ, ಉತ್ತರ ಫೈನಲ್ ಉತ್ತರ ಓಕೆನಾ? ಓಕೆ, ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಕನ್ನಡ ನಾಡಿನ ವೀರ ರಮಣೀಯ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾಗಿದೆ ಉತ್ತರ. ಓಕೆ, ಇನ್ನು 3ನೇ ಪ್ರಶ್ನೆ ಹೋಗೋಣವಾ? ಖಂಡಿತ. ಓಕೆ, ಇನ್ನು 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ರ ನ ಳಿ ರ ನ ಶರ್ ಗೆ ಹ ಸು ಟಿ ದ ವ್ಯಕ್ತಿಯ ಹೆಸರಿದು. ಅವರ ಇನ್ಷಿಯಲ್ ಇರ್ಬೋದು ಅಥವಾ ಅವರ ಹಳ್ಳಿಯ ಹೆಸರು ಅಥವಾ ಊರಿನ ಹೆಸರು ಎಲ್ಲದೂ ಕೂಡ ಇದರಲ್ಲಿ ಇರುತ್ತೆ. ಸಮಯ ಮುಗಿದಿದೆ. ನಾಗೇಂದ್ರ ಹೇಳ್ತೀರಾ? ಹಳ್ಳಿ. ಓಕೆ, ಮೊದಲನೇ ಸುಳಿವು. ಇವರು ನಟ ಹಾಗೂ ಚಲನಚಿತ್ರ ನಿರ್ಮಾಪಕರು ಕೂಡ. ಹೇಳ್ತೀರಾ? ಇನ್ನೊಂದು ಸುಳಿವು ತಗೊಳ್ತೀರಾ? ಹೇಳ್ತೀವಿ. ಓಕೆ, ಸಮಯ ಮುಗಿದಿದೆ. 2ನೇ ಸುಳಿವು. ಇವರ ಕುಟುಂಬದವರು ಸಹ ಸಿನಿಮಾ ರಂಗದಲ್ಲಿ ಖ್ಯಾತರು. ಓಕೆ, ಬೇರೆ ಯಾವ್ದಾದ್ರೂ ಕುಟುಂಬ ರೆಡಿ ಇದೆಯಾ ಹೇಳೋದಕ್ಕೆ? 2 ಕ್ಲೂಸರ್ ಕೊಡೋದು. ಓಕೆ, ಫೈನಲ್ ಆಗಿ ಉತ್ತರ ಏನು ಅಂತ ನೋಡ್ಬಿಡೋಣ. ಓಕೆ, ಉತ್ತರ ಬರಲಿ ಸ್ಕ್ರೀನ್ ಮೇಲೆ. ರಟ್ಟಿಹಳ್ಳಿ ನಾಗೇಂದ್ರ ಸುದರ್ಶನ್, RN ಸುದರ್ಶನ್. ಓಕೆ, ಓಕೆ, ಬೆಟರ್ ಲಕ್ ನೆಕ್ಸ್ಟ್ ರೌಂಡ್. ಆಯ್ತಾ? ಓಕೆನಾ? ಓಕೆ, ಬಾಯ್ ತುಂಬ ನಕ್ಬಿಡಿ ಟೀಮ್. ನೀವು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕವನ್ನ ಪಡೆದುಕೊಂಡಿದ್ದೀರಾ. ಓಕೆ, ಇನ್ನು ಈ ಕಡೆಗೆ ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್ ಕುಟುಂಬ. ಏನೊಬ್ರು ಕಬಡ್ಡಿ ಪ್ಲೇಯರು, ಇನ್ನೊಬ್ರು ನೀವು ಸರ್ ಹಾಕಿ. ಸೊ ಎಲ್ಲರೂ ಜಬರ್ದಸ್ತಾಗಿ ಉತ್ತರ ಕೊಡ್ತೀರಾ? ಈಸಿಯಾಗಿ ಕೇಳಿದ್ರೆ. ಇಲ್ಲ ಅಂತಂದ್ರೆ ಓಕೆ ಫೈನ್, ಕೇಳೋಣ ಇವಾಗ ಪ್ರಶ್ನೆ ಕೇಳೋಣ. ಓಕೆ, ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ವಿ ಡಿ ರ ಗ ನ ವೀರ ಕನ್ನಡಿಗ ಅಂತ ಹೇಳಿ ಹೇಳಿದ್ದಾರೆ. ಉತ್ತರ ನೋಡೋಣ, ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ನೋಡಿ, ತುಂಬಾ ಈಸಿನೇ ಇತ್ತು ಅಲ್ವಾ? ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆನಾ? ಅದಲ್ ಬದಲ್ನ ಓಕೆ, ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಲಿ ಕ ನ ನ ಲಿ ಲಿ ಕ ಕ ಡಿ ಡ ದೆ ಲು ಸ ನು ಕೆ. ಇದು ಹಾಡಿನ ಸಾಲು. ಕನ್ನಡ ವರ್ಣಮಾಲೆ ಎಲ್ಲ ಇಲ್ಲೇ ಇದೆಯಲ್ಲ. ನೋಡಿ ತುಂಬಾ ಸುಲಭ ಇದೆ. ಓಕೆ, ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ತಗೊಳ್ತೀರಾ? ಓಕೆ, ಮೊದಲನೇ ಸುಳಿವು ಬೆಳ್ಳಿ ಕಾಲುಂಗರ ಸಿನಿಮಾದ ಗೀತೆ. ಕೇಳಿಸದೆ ಕಲ್ಲು ಕಲ್ಲಿಗೆ. ಹೇಳಿ, ಕರೆಕ್ಟ್ ಅದು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಓಕೆ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡದ ನುಡಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಈಗ ಸುಳಿವು ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ. ಓಕೆ, ಇನ್ನು ಮೂರನೇ ಪ್ರಶ್ನೆ ತುಂಬಾನೇ ಈಸಿ ಆಗಿರುತ್ತೆ. ಓಕೆ, ಅದನ್ನು ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ಥೆ ಹಿ ಶ್ಮ ಮೋ ನ ರ ಲ ವ್ಯಕ್ತಿಯ ಹೆಸರಿದು. ತುಂಬಾನೇ ಸುಲಭವಾಗಿದೆ. ಅವರ ಇನ್ಷಿಯಲ್ ಇರ್ಬೋದು ಅಥವಾ ಊರಿರ್ಬೋದು. ಓಕೆ, ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು. ಓಕೆ, ಖ್ಯಾತ ನಿರ್ದೇಶಕರು. ಇನ್ನು ಎರಡನೇ ಕ್ಲೂ ಕೂಡ ಕೊಟ್ಟಾಗಿದೆ. ಗೀತಪ್ರಿಯ ಹೆಸರಿನ ಮೂಲಕ ಫೇಮಸ್. ಓಕೆ, ಸಮಯ ಮುಗಿತಾ ಇದೆ. ಬೇರೆ ಯಾವ್ದಾದ್ರು ಕುಟುಂಬ ಹೇಳಿ ಸರ್. ಲಕ್ಷ್ಮಣ ಮೋಹಿತೆ ಇಲ್ಲ. ಲಕ್ಷ್ಮಣ ಮೋಹಿತ ರಾವ್. ವಾ ಇಲ್ಲ ಬ್ರೋ, ವಾ ಇದೆ. ರಾವ್ ರಾವ್ ಬ್ರೋ. ಲಕ್ಷ್ಮಣ ಮೋಹಿತ್ ರಾವ್. ಲಕ್ಷ್ಮಣ ಮೋಹಿತ್ ರಾವ್. ಲಕ್ಷ್ಮಣನ್ ರಾವ್ ಮೋಹಿತ್. ಕರೆಕ್ಟ್ ಹೇಳ್ಬೇಕು, ಒಂದು ಉತ್ತರ ಹೇಳ್ಬೇಕು. ಕನ್ಫ್ಯೂಸ್ ಮಾಡಬೇಡಿ. ಲಕ್ಷ್ಮಣ್ ಸರ್, ಒಂದು ನಿಮಿಷ ಸರ್. ಓಕೆ, ಈಗ ಸರಿಯಾದ ಉತ್ತರ ನೋಡ್ಬಿಡೋಣ. ಆಗಿದ್ರೆ ಎಲ್ಲರೂ ಕನ್ಫ್ಯೂಷನ್ ಇದೆ. ಲಕ್ಷ್ಮಣ್ ರಾವ್ ಮೋಹಿತ್. ಲಕ್ಷ್ಮಣ್ ರಾವ್ ಮೋಹಿತ್. ಓಕೆ, ಲಕ್ಷ್ಮಣ್ ರಾವ್ ಮೋಹಿತ್ ಅಂತೇಳಿ ಉತ್ತರ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ಲಕ್ಷ್ಮಣ್ ರಾವ್ ಮೋಹಿತ್. ಬಂತ ಪಾಯಿಂಟ್. ನಾವು ಹೇಳಿದ್ವಿ, ಆಮೇಲೆ ನೀವ್ ಯಾಕೆ ಹೇಳ್ತೀರಾ? ಓಕೆ 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 ಇಲ್ಲ, ಎರಡು ಸುಳಿವು ತಗೊಂಡು ಹೇಳಿರೋದ್ರಿಂದ ಜಸ್ಟ್ 10 ಅಂಕ ಅಷ್ಟೇ ಇದಕ್ಕೆ. ಓಕೆನಾ? ಓಕೆ ಓಕೆ, ವೆಲ್ ಪ್ಲೇಡ್. ಓಕೆ, ಈಗ ನೆಕ್ಸ್ಟ್ ಕುಟುಂಬ ರೆಡಿ ಇದ್ದೀರಾ? ಓಕೆ ಸರ್, ಈಗ ನೀವು ರೆಡಿ ಇದ್ದೀರಾ? ಓಕೆ, ನಾ ಕೇಳೋದ ಪ್ರಶ್ನೆನಾ? ಓಕೆ, ಅನುಗ್ರಹ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಯ ಳಿ ತಿ ರ ಸಂ ನ ಗೋ ವಿ ಕ್ರಾಂ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ಉತ್ತರ ಸರಿ ಇದೆ. ಇಷ್ಟೇ ಮೇಡಮ್, ತುಂಬಾ ಸುಲಭ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇಲ್ಲ, ಒಂದು ವಿಷಯ ಏನಂದ್ರೆ ಯಾರ್ ಗೆದ್ರು ನಮ್ಮವರೇ ಬಿಡಿ. ಕರೆಕ್ಟ್, ನೋಡಿ ಇದು ಇರ್ಬೇಕು ಅದಕ್ಕೆ. ನಿಮ್ಮ ಅನುಗ್ರಹ ಹಿಂಗೆ ಇರಲಿ ನಮ್ಮ ಮೇಲೆ ಸರ್, ದೊಡ್ಡ ಮಾತು. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆನಾ? ಓಕೆ, ಅನುಗ್ರಹ ಕುಟುಂಬದ ಅದಲ್ ಬದಲ್ ಪ್ರಶ್ನೆಯ ಎರಡನೇ ಪ್ರಶ್ನೆ ಬರಲಿ. ಶೇ ಇ ಎಂ ಮ ಭ ನ ದೆ ದೆ ದು ದೆಂ ಡು ಇ ಹಾಡಿನ ಸಾಲಿದು. ಇದೇ ನಾಡು ಇದೇ ಭಾಷೆ. ಇದೇ ನಾಡು ಇದೇ ಭಾಷೆ. ಇನ್ನೂ ಇದೆ. ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಎಂದೆಂದು ಕನ್ನಡವಾಗಿರಲಿ. ನಾವು ಹಾಡು ಹೇಳಿದೀವಿ ಅಷ್ಟೇ. ಓಕೆ, ಉತ್ತರ ಕೊಟ್ಟಿದ್ದಾರೆ ಇದೇ ನಾಡು ಇದೇ ಭಾಷೆ ಅಂತೇಳಿ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ.
ನಾನು ಹೇಳಿಲ್ಲ ಮೇಡಮ್, ತುಂಬಾ ಈಸಿ ಆಗಿರುತ್ತೆ ಆಟ ಅಂತೇಳಿ ಅಲ್ವಾ. ಈಗ 3ನೇ ಪ್ರಶ್ನೆ ಹೋಗೋಣವಾ? ಓಕೆ, ಅದಲ್ ಬದಲ್ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಶ್ನ ಬ ಮ ರ ರು ಲು ಗು ಡ ಪಂ ಕೃ ತ. ವ್ಯಕ್ತಿಯ ಹೆಸರಿದು. ಗೊತ್ತಾಯ್ತಾ? ಹೇಳ್ತೀವಿ, ತಪ್ಪು ಸರಿನೋ ಗೊತ್ತಿಲ್ಲ. ಅಲ್ಲ, ಹೇಳಿ. ಕೃಷ್ಣ ಹೇಳಿ ಸರ್, ಕರೆಕ್ಟ್ ಹೇಳ್ಕೊಂಡು. ಕೃಷ್ಣರಾಮ ಪಂತಲು. ಕೃಷ್ಣರಾಮ ಪಂತಲು. ಗೋ ಇದೆ, ಇನ್ನು ಅಕ್ಷರಗಳಿದೆ. ಒಂದು ನಿಮಿಷ. ಓಕೆ, ಸಮಯ ಮುಗ್ದಿದೆ ಮೇಡಮ್. ಕ್ಲೂ ಕೊಡಿ. ಓಕೆ, ಮೊದಲನೇ ಕ್ಲೂ ಖ್ಯಾತ ನಿರ್ದೇಶಕರು. ಇನ್ನು 2ನೇ ಕ್ಲೂ ಸಾಕು ಮಗಳು, ಇವರದ್ದೇ ನಿರ್ದೇಶನದ ಸಿನಿಮಾ. ಅದೇ ಪಂತುಲು ಅವರೇ. ಅದೇ ಮುಂಚಿನ ಹೆಸರು ಗೊತ್ತಾಗ್ತಾ ಇಲ್ಲ. ಕೃಷ್ಣ ಪಂತಲು ಗೊತ್ತ, ಸೆಂಟ್ರ್ ಗೊತ್ತಾಗ್ತದೆ. ಓಕೆ, ಬೇರೆ ಯಾರಾದ್ರೂ ಹೇಳ್ತಾರೆ? ಬೇರೆ ಓಕೆ ಹೇಳಿ. ಇಲ್ಲ, ಬಡಗೂರು ರಾಮಕೃಷ್ಣ ಪಂತಲು, ಬಿಆರ್ ಪಂತಲು. ಬಡಗೂರು ರಾಮಕೃಷ್ಣ ಪಂತಲು ಅಂತ ಹೇಳಿ 2ನೇ ತಂಡದವರು ಹೇಳಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದ್ಯಾ ಅಂತ ಹೇಳಿ. ಬಡಗೂರು ರಾಮಕೃಷ್ಣ ಪಂತಲು ಉತ್ತರ ಸರಿಯಾಗಿದೆ. ಓಕೆ, ಸೂಪರ್. ಓಕೆ, ಇನ್ನು ಅನುಗ್ರಹ ಕುಟುಂಬದವರು 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿ 40 ಅಂಕ ಪಡೆದುಕೊಂಡಿದ್ದೀರಾ. ಓಕೆನಾ? ಟೋಟಲ್ 60 ಅಂಕದ ಇದು. ನಾವು ಬಡ ಬಿಟ್ಬಿಟ್ಟು ಮಿಕ್ಕಿದಳು 10 ಕೊಡಿ. ಓಕೆ, ಈಗ ಫಸ್ಟ್ ರೌಂಡ್ ಎಲ್ಲರಿಗೂ ಹೇಗನ್ಸ್ತು ಅಂತ? ತುಂಬಾ ಜೋಶ್ ಆಗಿತ್ತಾ? ಓಕೆ, ಚೆನ್ನಾಗಿತ್ತಲ್ವಾ? ಓಕೆ, ಇನ್ ಸೆಕೆಂಡ್ ರೌಂಡಿಗೆ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಯಾರಾದ್ರೂ ಒಂದು ಡೈಲಾಗ್ ಅಥವಾ ಹಾಡು ಯಾರಾದ್ರೂ ಸಮಯ ಬಿಟ್ಟು. ಅರಳೆ ರಾಶಿಗಳಂತೆ ಹಾಲ್ಗಳ ಅಲೆಯಂತೆ ಆಗಸದಿ ತೇಲುತ್ತಿದೆ ಮೋಡ, ವನರಾಜಿ ಹರಿದಂತೆ ಪಸರಿಸಿ ಹಗಿರಿ ಪಂಕ್ತಿ, ಹಸಿರಸಿರು ವನರಾಜಿ ನೋಡ, ಅಪಾರ ಕೀರ್ತಿ ಗಳಿಸಿ ಮೆನೆವ ಭವ್ಯ ನಾಡಿದು, ಕರ್ನಾಟವಿದುವೆ ನಿತ್ಯ ಶಿಲ್ಪ ಕಲೆಯ ಬೀಡಿದು, ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನಿತ್ಯ ಶಿಲ್ಪ ಕಲೆಯ ಬೀಡಿದು, ಅಪಾರ ಕೀರ್ತಿಯೇ. ಓಕೆ ಸರ್, ಸೂಪರ್ ಆಗಿತ್ತು. ಒಂಥರ ಜೋಶ್ ಬಂದಂಗೆ ಆಗ್ಬಿಡ್ತು. ಮತ್ತೆ ವಾಪಸ್ ಸೆಕೆಂಡ್ ರೌಂಡಿಗೆ. ಓಕೆ ಓಕೆ, ಸೆಕೆಂಡ್ ರೌಂಡ್ ಆಡೋದಕ್ಕೆ ಎಲ್ಲರೂ ರೆಡಿನಾ? ಓಕೆನಾ? ಓಕೆ, ಫುಲ್ ಸೆಕೆಂಡ್ ರೌಂಡ್ ಮಸ್ತ್ ಮಜಾ ಮಾಡಿ ಆಟ ಆಡಿ. ಓಕೆನಾ? ಓಕೆ, ಎಲ್ಲರೂ ಕೂಡ 2ನೇ ಸುತ್ತಿಗೆ ರೆಡಿ ಇದ್ದಾರೆ. ಹಾಗಾದ್ರೆ ತಡ ಮಾಡೋದ್ ಬೇಡ. 2ನೇ ಸುತ್ತು ನಕ್ಷತ್ರ. ಓಕೆ, ಅನುಮಾನದ ಅವಾಂತರ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಇಷ್ಟನೇ ಆಗ್ತಾರೆ ಖಂಡಿತ. ಬಾಲಕೃಷ್ಣ ಅವರು. ನಕ್ಷತ್ರ ಸುತ್ತಿನಲ್ಲಿ ಬಾಲಕೃಷ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. TN ಬಾಲಕೃಷ್ಣ ಅವರ ಪೂರ್ಣ ಹೆಸರೇನು? ಮೊದಲನೇ ಆಪ್ಷನ್ ತಿರುಮಕೂಡಲು ನರಸೀಪುರ ಬಾಲಕೃಷ್ಣ. ಇನ್ನು 2ನೇ ಆಪ್ಷನ್ ತಣಿಸಂದ್ರ ನರಸೀಪುರ ಬಾಲಕೃಷ್ಣ. ಆಪ್ಷನ್ ಎ. ಆಪ್ಷನ್ ಎ, ತಿರುಮಲಕೂಡು ನರಸಿಂಹಪುರ ಬಾಲಕೃಷ್ಣ. ಓಕೆ, ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಾ. ಓಕೆ, ಹಾಸನದ ಅರಸೀಕೆರೆಯಲ್ಲಿ ಬಾಲಕೃಷ್ಣ ಹುಟ್ಟಿದ್ದು. ಅವರು ಹುಟ್ಟಿದ್ದು. ಓಕೆ, ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಖಂಡಿತ. ಓಕೆ, ಇನ್ನು 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸನಾದಿ ಅಪ್ಪಣ್ಣ ಸಿನಿಮಾದಲ್ಲಿ ಬಾಲಕೃಷ್ಣ ಅವರು ನಿರ್ವಹಿಸಿದ ಪಾತ್ರದ ಹೆಸರೇನು? ಮೊದಲನೇ ಆಪ್ಷನ್ ಶಿವರಾಯ, 2ನೇ ಆಪ್ಷನ್ ಅಯ್ಯಣ್ಣ. ಬಿ ಅಯ್ಯಣ್ಣ. ಬಿ ಅಯ್ಯಣ್ಣ. ಓಕೆ, ಬಿ ಅಯ್ಯಣ್ಣ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಖಂಡಿತ ಸರಿಯಾಗಿದೆ. ಓಕೆ,
ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಹೇಳಿ 40 ಅಂಕ ಪಡೆದಿದ್ದೀರಾ. Thank you. ಓಕೆನಾ? ಇನ್ನು ಶಿವರಾಯ ಪಾತ್ರ ಮಾಡಿದ್ದು ತೂಗುದೀಪ್ ಶ್ರೀನಿವಾಸ್ ಅವರು. ಓಕೆ, ಮೂರನೇ ಪ್ರಶ್ನೆ ಹೋಗೋಣವಾ? ಓಕೆ, ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿನಿಮಾ ರಂಗಕ್ಕೆ ಬರುವ ಮುನ್ನ ಬಾಲಕೃಷ್ಣ ಅವರು ಏನ್ ಮಾಡ್ತಾ ಇದ್ರು? ಆಪ್ಷನ್ ಎ ಶಿಕ್ಷಕ, ಆಪ್ಷನ್ ಬಿ ರಂಗಭೂಮಿ ಕಲಾವಿದ. ರಂಗಭೂಮಿ ಕಲಾವಿದ. ಓಕೆ, ಆಪ್ಷನ್ ಬಿ ರಂಗಭೂಮಿ ಕಲಾವಿದ ಅಂತ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಜಾಕ್ ಪಾಟ್. ಮೂರು ಪ್ರಶ್ನೆಗೆ 3 ಉತ್ತರ ಸರಿಯಾಗಿ. ತಾಯಿ ಕಂಟಿನ್ಯೂ ಮಾಡಿ ಸರ್ ಡೈಲಾಗ್. ಅಷ್ಟೇ ತಾಯಿ ಬರೋದು, ವಾಯ್ಸೇ ಇಲ್ಲ. ಓಕೆ ಓಕೆ, ಗುಬ್ಬಿ ನಾಟಕ ಕಂಪನಿಯಲ್ಲಿ ಬಾಲಕೃಷ್ಣ ಅವರು ಕೆಲಸ ಮಾಡ್ತಾ ಇದ್ರು. ಓಕೆ ಓಕೆ, 3 ಪ್ರಶ್ನೆಗೆ 3 ಉತ್ತರವನ್ನ ಸರಿಯಾಗಿ ಕೊಟ್ಟು 60 ಅಂಕವನ್ನ ನಿಮ್ಮ ಕುಟುಂಬ ಗಳಿಸಿದೆ. ಓಕೆ, ನೆಕ್ಸ್ಟ್ ಬಾಯ್ ತುಂಬಾ ನಕ್ಬಿಡಿ ನೋಡೋಣ. ಓಕೆ, ಎಸ್ ಮಹೇಂದರ್. ಓಕೆ, ಎಸ್ ಮಹೇಂದರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ಮಹೇಂದರ್ ಅವರು ನಟಿಸಿ ನಿರ್ದೇಶನ ಮಾಡಿದ ಚಿತ್ರ ಯಾವುದು? ಮೊದಲನೇ ಆಪ್ಷನ್ ಗಟ್ಟಿಮೇಳ, ಎರಡನೇ ಆಪ್ಷನ್ ಬಲರಾಮ. ಗಟ್ಟಿಮೇಳ. ಓಕೆ, ಗಟ್ಟಿಮೇಳ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿ ಇದೆ. ಓಕೆ, 2004ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಶ್ರುತಿ ಜೊತೆ ನಾಯಕನಾಗಿ ನಟಿಸಿದ್ರು. ಓಕೆ, 2001ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಶ್ರುತಿ ಜೊತೆ ನಾಯಕನಾಗಿ ನಟಿಸಿದ್ರು. ಓಕೆ ಓಕೆ, ಎರಡನೇ ಪ್ರಶ್ನೆ ಹೋಗೋಣವಾ? ಓಕೆ, ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಈ ಕೆಳಗಿನ ಯಾವ ಸಿನಿಮಾಗಾಗಿ ಎಸ್ ಮಹೇಂದರ್ ಹಾಡಿದ್ದಾರೆ? ಮೊದಲನೇ ಆಪ್ಷನ್ ಕುಶಲವೇ ಕ್ಷೇಮವೇ, ಎರಡನೇ ಆಪ್ಷನ್ ಗೌಡ್ರು. ಇಲ್ಲ ಗೌಡ್ರು. ಗೌಡ್ರು. ಗೌಡ್ರು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಕುಶಲವೇ ಕ್ಷೇಮವೇ. ಓಕೆ, ಇನ್ನೂ ಒಂದು ಪ್ರಶ್ನೆ ಇದೆ. ಇನ್ನು ರೌಂಡ್ಸ್ ಇದೆ, ಇನ್ನೂ ಪ್ರಶ್ನೆ ಕೂಡ ಇದೆ. ಓಕೆ, ಕುಶಲವೇ ಕ್ಷೇಮವೇ ಸಿನಿಮಾದಲ್ಲಿ ಕ್ಷಮಿಸಿ ಮೀನಾಕ್ಷಿ ಗೀತೆಯನ್ನು ಹಾಡಿದ್ದಾರೆ ಮಹೇಂದರ್ ಅವರು. ಓಕೆ ಓಕೆ, ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಟನ ಸಿನಿಮಾದ ಮೂಲಕ ಎಸ್ ಮಹೇಂದರ್ ಸ್ವತಂತ್ರ ನಿರ್ದೇಶಕರಾದರು? ಆಪ್ಷನ್ ಎ ರಮೇಶ್ ಅರವಿಂದ್, ಆಪ್ಷನ್ ಬಿ ರಘುವೀರ್. ರಮೇಶ್ ಅರವಿಂದ್. ರಮೇಶ್ ಅರವಿಂದ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ. ಈಗ ನಕ್ಬಿಟ್ರಿ ಬಾಯ್ ತುಂಬಾ ಎಲ್ರು ಅಲ್ವಾ? ಓಕೆ, ಪ್ರಣಯದ ಪಕ್ಷಿಗಳು ಸಿನಿಮಾ ಮೂಲಕ ಸ್ವತಂತ್ರ ನಿರ್ದೇಶಕರಾದರು ಎಸ್ ಮಹೇಂದರ್ ಅವರು. ಓಕೆ ಓಕೆ, 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ತಂಡ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಹಬ್ಬ, 2 ತಂಡದ್ದಾಯ್ತು. ಇನ್ನು 3ನೇ ತಂಡ ರೆಡಿ ಇದ್ದೀರಾ? ಓಕೆ, ಕೊಡಿ. ಎಲ್ಲರಿಗೂ ಇಷ್ಟ ಆಗ್ತಾರೆ. ಲೀಲಾವತಿ ಅವರು. ಲೀಲಾವತಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಲೀಲಾವತಿ ಅವರು ಬಾಲನಟಿಯಾಗಿ ಕಾಣಿಸಿಕೊಂಡಿದ್ದಾರೆ? ಮೊದಲನೇ ಆಪ್ಷನ್ ರತ್ನಮಂಜರಿ, ಎರಡನೇ ಆಪ್ಷನ್ ನಾಗಕನ್ನಿಕಾ. ರತ್ನಮಂಜರಿ. ರತ್ನಮಂಜರಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ.
ನೀವು ಅವ್ರ ಮಾತು ಕೇಳಿಸ್ಕೊಂಡ್ಬಿಟ್ರಾ? ಓಕೆ, 1949ರಲ್ಲಿ ಬಿಡುಗಡೆಯಾದ ಚಿತ್ರವಿದು. ಅಕ್ಕ ಇಲ್ಲ ಅಕ್ಕ, ಅವಾಗ ಗೊತ್ತಿಲ್ಲ ನನಗೆ. ಓಕೆನಾ, ಈಗ ನೆಕ್ಸ್ಟ್ ಪ್ರಶ್ನೆ ಕೇಳೋದಾ? ಓಕೆ, ಇನ್ನು ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಚಿತ್ರದ ಮೂಲಕ ಮೊದಲ ಬಾರಿಗೆ ಲೀಲಾವತಿ ಅವರು ನಿರ್ಮಾಪಕಿಯಾದರು? ಮೊದಲನೇ ಆಪ್ಷನ್ ಕಾಲೇಜ್ ಹೀರೋ, ಎರಡನೇ ಆಪ್ಷನ್ ಕನ್ನಡದ ಕಂದ. ಕಾಲೇಜ್ ಹೀರೋ. ಓಕೆ, ಕಾಲೇಜ್ ಹೀರೋ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. 1990ರಲ್ಲಿ ಮಗನಿಗಾಗಿ ಈ ಸಿನಿಮಾವನ್ನು ಮೊದಲ ನಿರ್ಮಾಣ ಮಾಡಿದ್ರು. ಓಕೆ ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಪಡೆದುಕೊಂಡಿದೆ ನಿಮ್ಮ ಕುಟುಂಬ. ಓಕೆ, ಇನ್ನು ಮೂರನೇ ಪ್ರಶ್ನೆ ನೋಡ್ಬಿಡೋಣವಾ? ಮೂರನೇ ಪ್ರಶ್ನೆ ಏನಿದೆ ಸ್ಕ್ರೀನ್ ಮೇಲೆ ಬರಲಿ. ಲೀಲಾವತಿ ಅವರು ನಟಿಸಿದ ಕೊನೆಯ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಯಾರದು, ಇನ್ನು ಎರಡನೇ ಆಪ್ಷನ್ ಸ್ವಾತಿ ಮುತ್ತು. ಯಾರದು ಹಳೆ ಫಿಲಮ್? ಯಾರದು ಹಳೆ ಫಿಲಮ್? ಸ್ವಾತಿ ಮುತ್ತು ಹೊಸ ಫಿಲಮ್ ಇರ್ತಾರೆ. ಇವ್ರಣ್ಣ ಅವ್ರ ಅಜ್ಜಿಯಾಗಿ ಇರ್ತಾರಣ್ಣ, ಸುದೀಪ್ ಅವ್ರ ಅಜ್ಜಿಯಾಗಿ. ಹೌದು ಮೇಡಮ್, ಸ್ವಾತಿ ಮುತ್ತು. ಸ್ವಾತಿ ಮುತ್ತು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಕೇಳಿಸ್ಕೊಳ್ಳಿ. ಓಕೆ, 2009ರಲ್ಲಿ ತೆರೆ ಕಂಡ ಈ ಸಿನಿಮಾವನ್ನು ಲೀಲಾವತಿ ಅವರೇ ನಿರ್ಮಾಣ ಮಾಡಿದ್ರು. ಓಕೆ, 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸ್ಕೊಂಡಿದೆ ನಿಮ್ ಕುಟುಂಬ. ಓಕೆ, ಕಂಗ್ರಾಟ್ಸ್. ಇನ್ನೂ ಇದೆ ರೌಂಡ್ಸ್. ಓಕೆ, ಇನ್ನು 4ನೇ ಕುಟುಂಬ ಅನುಗ್ರಹ ಕುಟುಂಬ. ರೆಡಿ ಇದ್ದೀರಾ? ಓಕೆ, ಓಕೆ, ಸಂಗೀತ ಶೃಂಗೇರಿ ಅವರು. ಓಕೆನಾ? ನಕ್ಷತ್ರದ ಸುತ್ತಿನಲ್ಲಿ ಸಂಗೀತ ಶೃಂಗೇರಿ ಅವರ ಕುರಿತಾದ ಮೊದಲ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಕ್ಷೇತ್ರದ ಮೂಲಕ ಸಂಗೀತ ಶೃಂಗೇರಿ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ರು? ಆಪ್ಷನ್ ಎ ಕಿರುತೆರೆ, ಆಪ್ಷನ್ ಬಿ ಸಿನಿಮಾ. ಕಿರುತೆರೆ. ಓಕೆ, ಕಿರುತೆರೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಇನ್ನು ಎರಡನೇ ಪ್ರಶ್ನೆ ಹೋಗೋಣವಾ? ಓಕೆ, ಹರ ಹರ ಮಹಾದೇವ್ ಧಾರಾವಾಹಿಯ ಮೂಲಕ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ರು ಸಂಗೀತ. ಓಕೆ, ಈಗ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ಅವರ ಯಾವ ಸಿನಿಮಾದಲ್ಲಿ ಸಂಗೀತ ಕಾಣಿಸ್ಕೊಂಡಿದ್ದಾರೆ? ಮೊದಲನೇ ಆಪ್ಷನ್ ಶಿವಾಜಿ ಸೂರತ್ಕಲ್ 2, ಇನ್ನು ಎರಡನೇ ಆಪ್ಷನ್ ಸುಂದರಾಂಗ ಜಾಣ. ಶಿವಾಜಿ ಸೂರತ್ಕಲ್ ಫೈನಲ್ ಆನ್ಸರ್? ಓಕೆ, ಶಿವಾಜಿ ಸೂರತ್ಕಲ್ 2 ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಓಕೆ, ಈ ಸಿನಿಮಾದಲ್ಲಿ ಸಂಗೀತ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಓಕೆ, ಇನ್ನು ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಂಗೀತ ಶೃಂಗೇರಿ ಭಾಗವಹಿಸಿದ ಮೊದಲ ರಿಯಾಲಿಟಿ ಶೋ ಯಾವುದು? ಎ ಬಿಗ್ ಬಾಸ್, ಬಿ ಸೂಪರ್ ಜೋಡಿ. ಹೇಳಿ. ಬಿಗ್ ಬಾಸ್. ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಓಕೆ, ಸೂಪರ್ ಜೋಡಿ ಸರಿಯಾದ ಉತ್ತರ. 2017ರಲ್ಲಿ ಪ್ರಸಾರವಾದ ಸೂಪರ್ ಜೋಡಿ ಮೊದಲ ರಿಯಾಲಿಟಿ ಶೋ. ಓಕೆ ಓಕೆ, 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಓಕೆ, ಎಲ್ಲರೂ ಕೂಡ 2ನೇ ಸುತ್ತನ ಬಹಳ ಯಶಸ್ವಿಯಾಗಿ ಮುಗಿಸಿದ್ರ. 3ನೇ ಸುತ್ತಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ನಾಟಕದ ಡೈಲಾಗ್ ಬರುತ್ತಾ ಅಂತ ನೋಡ್ತಾ ಇದ್ದೀನಿ, ಅಥವಾ ಗೀತೆ ಹೇಳ್ತೀರಾ? ಅಣ್ಣ, ಅವನು ಯಾವನೋ ನಿನ್ನ ತಮ್ಮಣ್ಣ ಹೊಡೆದಿದ್ದಾನಂತಲ್ಲ, ಅವನು ಎಲ್ಲೇ ಇದ್ರೂ ನಾವೇ ಹುಡುಕಿ ಅವನ ತಲೆ ಕತ್ತರಿಸಿ ನೀನು ಕಾಲು ಕೆಳಗಡೆ ತಂದಿರ್ತೀನಿ ಅಂತಿದ್ದಾರೆ. ಇವ್ನು ನೋಡಿದ್ರೆ ಸಿಂಪಲ್ ಆಗಿ ಒಂದು ಫೋಟೋ ಕೊಡಿ ಆಮೇಲೆ ಹುಡುಕ್ತೀನಿ ಅಂತಿದ್ದಾನೆ.
ಏನು ಆಟ ಆಡ್ತಾ ಇದ್ದಾನ? ಈ ಅಪ್ಪಾಜಿ ಹಣೆ ಮೇಲಿರೋ ರಾಮನ ಬೊಟ್ಟು ಅಳಿಸಿದ್ರೆ ಒಳಗಡೆ ರಾವಣ ಇನ್ನೂ ಜೀವಂತವಾಗೇ ಇದ್ದಾನೆ. ಹಳೆಯ 10 ವರ್ಷದ ಕ್ರಿಮಿನಲ್ ಎಪಿಸೋಡ್ಗಳೆಲ್ಲ ರಿಪೀಟ್ ಆಗುತ್ತೆ. ನೋಡ್ತಾನ? ನೋಡಲ್ಲ. ಓಕೆ, ನಿಮ್ಮ ತಂಡದಿಂದ ಯಾರಾದರೂ? ನೀವು ಆ ಉತ್ಸವ, ಈ ಜಯಂತಿ ಉತ್ಸವ, ಯಾವ ಉತ್ಸವ ಆದರೂ ಮಾಡ್ಕೊಳ್ಳಿ, ನಮಗೆ ಮಾತ್ರ ಪಕ್ಕದಲ್ಲಿ ಅನುಕೂಲ ಆಗುವಂಥ ಒಂದು ಯಾವುದು ಅರುಂಧತಿನೋ ಭಾರತೀಯನೋ ಕೊಟ್ಟು ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳೋಂಥ ಮಹಾನ್ ಭಾವ್ರೆ. ಸುಗೋದ್ರ ಏನು ಮಾತಾಡ್ತಾ ಇದೆಯಾ? ಜಯಂತಿ ಅಂದರೆ ಹುಟ್ಟುಹಬ್ಬ. ಅಯ್ಯೋ ಯಾವ ಹುಟ್ಟುಹಬ್ಬನೋ, ನನಗೆ ಇವಾಗ ವಯಸ್ಸಾಗ್ತಾ ಇದೆ ಸ್ವಾಮಿ, ಏನೋ ಒಂದು ಅನುಕೂಲ ಮಾಡಿಕೊಡಿ. ನೀವು ಅನ್ನಭಾಗ್ಯ ಅಂತ ಕೊಡ್ತೀರಿ, ಸಾರು ಯಾರಿಗೆ ಕೊಡೋದು? ಮತ್ತೆ ಬೇಕಾಗಿರ್ತಕ್ಕಂಥ ಪಲ್ಯ ಕಾಯಿಗಳಿಗೆ ಯಾರು ಸಪ್ಲೈ ಮಾಡೋದು? ಅದಕ್ಕೋಸ್ಕರ ಏನೋ ನಮ್ಮ ಒಂದು ಆಸೆನ ಈಡೇರಿಸ್ಕೊಡಿ ದೇವರು. ಇದು ಯಾವ ಸಿನಿಮಾದ ಡೈಲಾಗು? 4ನೇ ಪ್ರಶ್ನೆ. ಮೇಡಮ್ ಅವರ ಒಂದು ಹೇಳ್ತಾರೆ, ಹೇಳ್ಬಿಡಿ ಮೇಡಮ್. ಓಕೆ, ಹೇಳೋದು ಇವಾಗ 3ನೇ ಸುತ್ತಿಗೆ ಹೋಗೋಣ ಅಂತ ಕೇಳ್ತಾ ಇದ್ದೀನಿ. ಹೋಗೋಣ 3ನೇ ಸುತ್ತಿಗೆ. ಓಕೆ, ಎಲ್ಲರೂ ರೆಡಿ ಇದ್ದೀರಾ? ಓಕೆ, ಹಾಗಿದ್ರೆ 3ನೇ ಸುತ್ತು ಚಿತ್ರ ಜಗತ್ತು. ಅನುಮಾನದ ಅವಾಂತರ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇವಾಗ ಹೇಳ್ಕೊಡ್ತೀನಿ. ಈ ಫೋಟೋದಲ್ಲಿರುವಂತಹ ನಟ ಯಾರು? ಓಕೆ, ಗಿರೀಶ್ ಕಾರ್ನಾಡ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದ್ಯಾ? ನೋಡೋಣ. ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ ಓಕೆ, 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಭಾವಚಿತ್ರಲದ ಈ ಚಿತ್ರ ಒಂದು ಸಿನಿಮಾದ ಹೆಸರು. ಆ ಸಿನಿಮಾ ಹೇಳ್ಬೇಕು ಯಾವುದು ಅಂತ ಹೇಳಿ. ಸಿನಿಮಾ ಹೆಸರದು. ಓಕೆ, ಯಾರಾದ್ರೂ ಹೇಳ್ತೀರಾ? ಹೇಳಿ. ನೀವು ಮೇಡಮ್? ಕನ್ನಡ ಕುವರ. ಓಕೆ, ಕನ್ನಡದ ಕಂದ, ವೀರ ಕನ್ನಡಿಗ, ಎಲ್ಲ ಹೆಸರು, ಎಲ್ಲ ಕನ್ನಡಗಳನ್ನು ಫೈನಲ್ ಉತ್ತರ ನೋಡ್ಬಿಡೋಣ ಏನು ಅಂತ ಹೇಳಿ. ಓಕೆ, ಉತ್ತರ ಬರಲಿ ಸ್ಕ್ರೀನ್ ಮೇಲೆ. ಬರ್ಲಿ. ಕನ್ನಡದ ಕಂದ. ಆದ್ರೆ ಅಂಕ ಇಲ್ಲ. ಓಕೆ, ಇನ್ನು 3ನೇ ಪ್ರಶ್ನೆ ನೋಡೋಣವಾ? ಓಕೆ, ಇನ್ನು ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ರವಿಚಂದ್ರನ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ನೋಡೋಣ. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಓಕೆ, ನೆಕ್ಸ್ಟ್ ರೆಡಿ ಇದ್ದೀರಾ? ಬಾಯ್ ತುಂಬಾ ನಕ್ಬಿಡಿ. ಓಕೆ ಓಕೆ, ಬಾಯ್ ತುಂಬಾ ನಕ್ಬಿಡಿ. ಈ ಒಂದು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಬಾಲ್ಯ ನಟಿ ಯಾರು ಅಂತೇಳಿ ಹೇಳ್ಬೇಕು. ಈ ಒಂದು ಬಾಲ ನಟಿ ಯಾರು ಅಂತ ಹೇಳಿ. ಸಮಯ ಮುಗಿತಾ ಇದೆ. ರಮ್ಯಾ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ? ನೋಡೋಣ. ಸರಿಯಾದ ಉತ್ತರ. ಓಕೆ, ಯಾವುದೇ ಅಂಕ ಇರೋದಿಲ್ಲ ತಪ್ಪು ಉತ್ತರ ಹೇಳಿರೋದ್ರಿಂದ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸೊ ಇದು ಯಾವ ಸಿನಿಮಾದ ಹೆಸರನ್ನ ಈ ಫೋಟೋ ಸೂಚಿಸುತ್ತೆ ಅಂತಂದ್ರೆ, ಈ ಫೋಟೋಯಿಂದ ಒಂದು ಸಿನಿಮಾದ ಹೆಸರಿದೆ, ಅದೇ ಹೇಳ್ಬೇಕು. ಸಿಂಹಾದ್ರಿಯ ಬೆಟ್ಟದ ಹುಲಿ ಅಲ್ಲ, ಸಿಂಹ.
ದುರ್ಗದ ಹುಲಿ. ದುರ್ಗದ ಸಿಂಹ. ಸಿಂಹನದ. ಸಿಂಹಾದ್ರಿಯ ಸಿಂಹ. ಕರೆಕ್ಟಾಗಿ ಒಂದು ಹೇಳ್ಬಿಡಿ. ದುರ್ಗದ ಸಿಂಹ. ಸಿಂಹ ಇರೋದೆಲ್ಲ ಹೇಳ್ಬಿಡಿ. ಸಿಂಹಾದ್ರಿಯ ಸಿಂಹ. ಓಕೆ, ಫೈನಲ್ ಉತ್ತರ ಸಿಂಹಾದ್ರಿಯ ಸಿಂಹ ಅಂತ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಓಕೆ, 20 ಅಂಕ ಪಡ್ಕೊಂಡಿದ್ರ, ಖುಷಿನಾ? ಓಕೆ, ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ಸರ್ಕಲ್ ಮಾಡಿರುವಂತಹ ವ್ಯಕ್ತಿ ಯಾರು ಅಂತೇಳಿ ಹೇಳ್ಬೇಕು. ಮಂಡ್ಯದ ಗಂಡು ಅಂಬರೀಷ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಈ ಮಂಡ್ಯದ ಗಂಡು ತುತ್ತೂರು ತುತ್ತೂರು ತಿನ ಚೆಂಡು ತುತ್ತೂರು ತುತ್ತೂರು ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಓಕೆ ಓಕೆ, ನೀವು 3ನೇ ಕುಟುಂಬ. ಓಕೆ, ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್ ಕುಟುಂಬ ಅಲ್ವಾ? ಸೊ ಓಕೆ, ನಿಮಗೆ ಮೊದಲನೇ ಪ್ರಶ್ನೆ ಈಸಿಯಾಗೇ ಇರುತ್ತೆ ಬಿಡಿ. ಓಕೆನಾ? ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತುಂಬಾ ಈಸಿ ಆಗಿದೆ. ಈ ಬಾಲನಟ ಯಾರು ಅಂತೇಳಿ ಹೇಳ್ಬೇಕು. ಎರಡರಲ್ಲಿ ಒಂದು ಹೇಳಿ. ಶ್ರೀಮುರಳಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ರಾಜೇಶ್ ಕೃಷ್ಣನ್ ಸರಿಯಾದ ಉತ್ತರ. ರಾಜೇಶ್ ಕೃಷ್ಣನ್. ಓಕೆ, ಹೇಳ್ತೀನಿ ನಾನು, ಮಾತು ಕೇಳಲ್ಲ ಇವರು. ನೆಕ್ಸ್ಟ್ ಪ್ರಶ್ನೆ ಹೋಗೋಣವಾ? ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣವಾ? ಓಕೆ, ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಹೆಸರು? ಕೃಷ್ಣಲೀಲಾ. ಕೃಷ್ಣಲೀಲಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಕೃಷ್ಣ ಯಾಕೆ ನಮ್ಮ ಸ್ಕೋರಲ್ಲಿ ಹಾಳು ಮಾಡ್ತೀರಾ? ಬೆಟರ್ ಲಕ್. ಇನ್ನೂ ಒಂದು ಪ್ರಶ್ನೆ ಇದೆ, ಲಾಸ್ಟ್ ಪ್ರಶ್ನೆ. ಓಕೆ ಓಕೆ, ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ವ್ಯಕ್ತಿ ಮುಂಚೆನೆ ಉತ್ತರ ಹೇಳಿ. ಉತ್ತರ ಯಶ್ ಅಂತ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾದ ಉತ್ತರ ಕೊಟ್ಟು ಈ ಒಂದು ಪ್ರಶ್ನೆಗೆ 20 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆನಾ? ಇನ್ನೂ ಒಂದು ನೆಕ್ಸ್ಟ್ ರೌಂಡ್ ಇದೆ, ಭರ್ಜರಿ ಜೋಶಾಗಿ ಆಡ್ಬೇಕು. ಇದು ಆಯ್ತು ಈಗ ನಿಮ್ಮ ಕುಟುಂಬಕ್ಕೆ. ಈಗ ನೆಕ್ಸ್ಟ್ ಕುಟುಂಬಕ್ಕೆ. ಓಕೆ, ಇನ್ನು ಅನುಗ್ರಹ ಕುಟುಂಬ. ಮೊದಲನೇ ಪ್ರಶ್ನೆ ಕೇಳೋದಾ? ರೆಡಿ ಇದ್ದೀರಾ ಸರ್? ಓಕೆ, ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಾಲನಟಿ ಯಾರು ಅಂತ ಹೇಳಿ ಹೇಳಬೇಕು. ಅಮೂಲ್ಯ. ಅಮೂಲ್ಯ. ಓಕೆ, ಅಮೂಲ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಎಷ್ಟು ದೊಡ್ಡ ಮಗು ಸರಿ, ಇನ್ನೊಂದು ಸ್ವಲ್ಪ ಸದ ನಮಗೂ ಯಾರು ಅಂತಾನೆ ಗೊತ್ತಾಗಲ್ಲ. ಓಕೆ, ಅನುಗ್ರಹ ಕುಟುಂಬದ ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಹೆಸರು? ಈ ಚಿತ್ರವನ್ನ ನೋಡಿದ್ರೆ ಯಾವ ಸಿನಿಮಾದ ಹೆಸರು ಅಂತ ಅನ್ಸುತ್ತೆ. ವೀರಕೇಸರಿ.
ವೀರಕೇಸರಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಶರವೇಗದ ಸರ್ದಾರ. ಓಕೆ, ಇನ್ನು ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸರ್ಕಲ್ ಮಾಡಿರುವಂತಹ ವ್ಯಕ್ತಿ ಯಾರು ಅಂತೇಳಿ ಹೇಳ್ಬೇಕು. ಸುದೀಪ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ ಓಕೆ, ಮೂರನೇ ರೌಂಡ್ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಯ್ತು ಅಂದ್ಕೊಳ್ತೀನಿ ಆಟ ಆಡ್ತಾ ಇರೋದು. ಓಕೆ ಓಕೆ, ಇನ್ನು 4ನೇ ರೌಂಡ್ಗೆ ಹೋಗೋದಕ್ಕೂ ಮುಂಚೆ ಒಂದು ಸಾಂಗ್ ಅಥವಾ ಡೈಲಾಗ್. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಅಟ್ಟಹಾಸವನ್ನು ಸುಟ್ಟಿ ಆದಿತ್ಯನ ಅಟ್ಟಹಾಸನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸಾತಳ ಮಹಾತಳ ತಳಾತಳ ಪಾತಾಳದಲ್ಲಿ ಅಡಗಿದ್ದರು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರುಕುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಇಡೀ ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಗೆ ನಡುಗುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಕಬೇಕಾದ ಕುಮಾರ, ನನ್ನ ಆಶಾ ಜ್ಯೋತಿಯಿಂದಲೇ ನನಗೆ ನೆಮ್ಮದಿ ಇಲ್ಲವೆಂದರೆ ಛೆ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂಥ ದುರ್ವಿಧಿ, ಇದೆಂಥ ದುರ್ವಿಧಿ. ಓಕೆ, ಈಗ 4ನೇ ಸುತ್ತಿ ಹೋಗೋಣ. ಫುಲ್ ಜೋಶಲ್ಲಿ ಆಟ ಆಡಿ ಆಯ್ತಾ. 4ನೇ ಸುತ್ತು ನಟ ಭಯಂಕರ. ಓಕೆ, ಇನ್ನು ನಿಮ್ಮ ತಂಡದಿಂದ ಯಾರು ಭಯಂಕರವಾಗಿ ಆಕ್ಟ್ ಮಾಡೋದಕ್ಕೆ ಬರ್ತೀರಾ? ವಿಕಾಸ್ ಅವರು ಬರ್ತಾರೆ. ಬನ್ನಿ. ಸಮಯ ಈಗ ಶುರು ಆಗುತ್ತೆ. ಹೀರೋ ರಜನಿಕಾಂತ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 ವರ್ಷ 2 ಅಕ್ಷರ. ಅಂದರ್ ಬಾಹರ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಮೂರನೇ ಪ್ರಶ್ನೆ ಹೋಗೋಣ. ಈಗ ನಿಮ್ಮ ಸಮಯ ಶುರುವಾಗ್ತಾ ಇದೆ. 2 ಅಕ್ಷರ. ಇಂಗ್ಲಿಷು. 1 ಇಂಗ್ಲಿಷು 1 ಕನ್ನಡ. 2 ಇಂಗ್ಲಿಷ್, 1 ಕನ್ನಡ 1 ಇಂಗ್ಲಿಷ್. ಇನ್ನು ಮುಂದೆ ಬನ್ನಿ. ನಾನು ಎಲ್ಲ ಈ ನನ್ನ ಪ್ರಪಂಚ. ನಾನು ಕರೆಕ್ಟಾ? ನಾನು ಕರೆಕ್ಟಾ? ಛತ್ರಿ. ಸೈನಿಕ. ಛತ್ರಿ ನಾನು ಯಾರು? ಪಟಾಕಿ. ಇಂಡಿಯನ್ ಫ್ಲಾಗ್. ಕನ್ನಡ ಬಾವುಟ. ಕರ್ನಾಟಕ. ಭಾರತ ದೇಶ. ಭಾರತ. ಎರಡನೇ ಪದ ಹೇಳು. ಎರಡನೇ ಪದ ಹೇಳ್ಬೇಕು. ಬಾ. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ತಗೊಳ್ಳೋಣ. ಓಕೆ, ಪಿ ಶೇಷಾದ್ರಿ ಅವರು ನಿರ್ಮಿಸಿದಂತಹ ಸಿನಿಮಾ ಇದು. ಪಿ ಶೇಷಾದ್ರಿನಾ? ಫೈರ್. ಇನ್ನು ಎರಡನೇ ಸುಳಿವು, ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಬೆಂಕಿ. ಹೇಳ್ತೀರಾ ಸರ್? ಭಾರತ್ ಸ್ಟೋರ್ಸ್.
ಭಾರತ್ ಸ್ಟೋರ್ಸ್ ಅಂತೇಳಿ ನಾಲ್ಕನೇ ತಂಡ ಹೇಳಿದೆ. ಸೊ ಉತ್ತರ ಸರಿಯಾಗಿದ್ಯಾ ನೋಡೋಣ. ಅಂಗಡಿ ಭಾರತ್ ಸ್ಟೋರ್ಸ್. 40 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಬಾಯ್ ತುಂಬಾ ನಕ್ಬಿಡಿ ಕುಟುಂಬ. ಬನ್ನಿ ಸರ್. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮನೆ ಮನೆ ಮೂವಿ ಹೆಸರು ಎಷ್ಟು ವರ್ಡ್ ಇದೆ? ಒಂದ 2 ಲೆಟರ್. 2 ಲೆಟರ್ 2 ವರ್ಡ್ಸ್? 2 ವರ್ಡ್ಸ್. ಆಕಾಶ. ಆಕಾಶ. ಕಾಮನಬಿಲ್ಲು. ಶಾಂತಿನಿವಾಸ. ಮನೆ. ಆಕಾಶ. ಅರಮನೆ. ಅರಮನ್. ಮನೆ. ಮೂವಿ ಹೆಸರು ಅರಸು. ಅರಮನೆ. ಸೆಕೆಂಡ್ ವರ್ಡ್ ಹೇಳಿ ಹೋಗ್ಲಿ. 2 ಲೆಟರ್ ಅಷ್ಟೇ ಇರೋದಾ? ಓಕೆ. ನೀಲಿ. ಮನೆ. ಆಕಾಶ. ಬಾಯ್ಬಿಟ್ಟು ಹೇಳಾಗಿಲ್ಲ. ಪ್ರೇಮ. ಪ್ರೀತಿ. ಓಕೆ, ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೆನಪಿರಲಿ ಪ್ರೇಮ್ ನಟನೆಯ ಸಿನಿಮಾ ಇದು. ಮನೆ. ಪ್ರೇಮ. ಪ್ರೇಮ. ಬೇರೆ ಯಾರಾದ್ರೂ ಹೇಳ್ತೀರಾ? ಯಾವ್ದಾದ್ರು ಕುಟುಂಬದವರು? ತಾಜ್ ಮಹಲ್. ತಾಜ್ ಮಹಲ್. ಉತ್ತರ ನೋಡ್ಬಿಡೋಣ ಏನು ಅಂತ ಹೇಳಿ. ಓಕೆ, ಉತ್ತರ ನೋಡ್ಬಿಡೋಣ ಏನು ಅಂತ ಹೇಳಿ. ಉತ್ತರ ಚಾರ್ಮಿನಾರ್. ಓಕೆ, ನೆಕ್ಸ್ಟ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂವಿ. ಓಕೆ. ಎಷ್ಟು ಅಕ್ಷರ ಇದೆ? 2 ವರ್ಡಾ? 1 ವರ್ಡಾ? 2 ವರ್ಡ್ ಇದೆಯಾ? ಲವ್. ಪ್ರೀತಿ. ಲವ್. ಸೆಕೆಂಡ್ ವರ್ಡಾ? ಲವ್. ಸೆಕೆಂಡ್ ವರ್ಡೇ ಲವ್. ಫಸ್ಟ್ ವರ್ಡ್? ಮಗು. ಆಟ ಆಡ್ತಾ ಇರೋದು. ಆಟದ ಪ್ರೀತಿ. ಆಟದ ಲವ್. ಸೆಕೆಂಡ್ ವರ್ಡ್ ಲವ್. ಕರೆಕ್ಟ್. ಫಸ್ಟ್ ವರ್ಡ್ ಮಗು ಆಟ ಆಡ್ತಾ ಇರೋದು. ಬೇಬಿ ಲವ್. ಗೇಮ್ ಲವ್. ಗೇಮ್. ಮಗು ಆಟ ಆಡ್ತಾ ಇರೋದು. ಆಟದ ಲವ್. ಸೆಕೆಂಡ್ ಒನ್ ಲವ್. ಫಸ್ಟ್ ವರ್ಡ್ ಬೇರೆ ಏನಾದರೂ ತೋರಿಸಿ. ಫಸ್ಟ್ ವರ್ಡ್ಗೆ ಮಗು. ಮಗು. ಮಗು ಆಟ ಆಡ್ತಾ ಇರೋದಾ? ಆಟದ ಲವ್. ಓಕೆ, ಮೊದಲ ಸುಳಿವು ಅರುಣ್ ನಟನೆಯ ಸಿನಿಮಾ ಇದು. ಅರುಣ್. ಇನ್ನು ಎರಡನೇ ಸುಳಿವು ಚನ್ನಪಟ್ಟಣದ ನೆನಪು ಬರುತ್ತೆ. ಗೊಂಬೆ. ಚಿನ್ನದ ಗೊಂಬೆ. ಗೊಂಬೆಗಳ ಲವ್. ಗೊಂಬೆ ಪ್ರೀತಿ. ಗೊಂಬೆ ಲವ್. ಗೊಂಬೆಗಳ ಲವ್. ಕರೆಕ್ಟಾಗಿ ಹೇಳಿ, ಒಂದು ಉತ್ತರ ಹೇಳಿ. ಗೊಂಬೆಗಳ ಲವ್. ಅವ್ರು ಕೇಳ್ತೀನಿ ರೀ. ಗೊಂಬೆಗಳನ ಗೊಂಬೆನ? ಗೊಂಬೆ ಲವ್. ಗೊಂಬೆಗಳ ಪ್ರೀತಿ. ಗೊಂಬೆಗಳ ಲವ್. ಓಕೆ, ಗೊಂಬೆಗಳ ಲವ್. ಗೊಂಬೆಗಳ ಲವ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ. ಸುಳಿವು ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಓಕೆನಾ? ಇನ್ನು ಮೂರನೇ ಪ್ರಶ್ನೆ. ಇದನ್ನ ಗೆಸ್ ಮಾಡಲೇಬೇಕು. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಸಿನಿಮಾ. ಹೀರೋ ಹೆಸರು. ಓಕೆ. ವೀರ. ಮೀಸೆ. ವೀರ. ಮೂವಿ ನೇಮ್. ಓಕೆ. ಮೀಸೆ. ವೀರ. ಅಷ್ಟು ದೊಡ್ಡ. ವಿಷ್ಣುವರ್ಧನ್. ರಾಜ್. ವೀರಮದಕರಿ. ಮೂವಿ ಹೆಸರು. ಹಳೆ ಸಿನಿಮಾನ ಹೊಸ ಸಿನಿಮಾನ? ಒಂದೇ ಟೈಟ್ಲು. ಎಷ್ಟು ಅಕ್ಷರ ಇದೆ? 4 ಅಕ್ಷರ ಇದೆ. ವೀರ. ಮೀಸೆ ಅಷ್ಟೇ ತೋರಿಸ್ತಿದ್ದೀರಾ? ಬೇರೆ ಏನಾದ್ರು? ವೀರಪ್ಪನ್. ವೀರಪ್ಪನ್ ಮೂವಿನ? ಅಟ್ಟಹಾಸ.
ಅಟ್ಟಹಾಸ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಅಲ್ಲ ಅವ್ರು ಪಾಪ ತೋರಿಸ್ತಾ ಇದ್ದಾರೆ ಹಿಂಗೆ ಓಕೆ. 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ಅದರಲ್ಲೂ 2 ಸುಳಿ ತಗೊಂಡಿದ್ದೀರಾ. ಹಾಗಾಗಿ 30 ಅಂಕ ಈ ಒಂದು ಆಟದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ಈ ಕಡೆ ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್ ಆಲ್ರೆಡಿ ರೆಡಿ ಆಗಿದ್ದಾರೆ. ಬನ್ನಿ ಸರ್. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಸುದೀಪ್ ಬಿಗ್ ಬಾಸ್ ಮೂವಿ ಎಷ್ಟು ವರ್ಡ್ಸ್ ಇದೆ? 3 ವರ್ಡ್ ಮೂವಿ. ಬಾ ಬಾ ಬೇಡ ಬರ್ಬೇಡ, ಬಾ ಬಿಸಾಕು, ಬಾಚು, ಬಾ ಮುಂಚೆ 2ನೇ ವರ್ಡು ಬಚ್ಚನ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಓಕೆ, ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕ ಗಳಿಸಿದ್ದಾರೆ ನಿಮ್ಮ ತಂಡ. ಈಗ ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತದೆ. ಓಡೋಗೋದು ಮೂವಿ. ಓಡೋದು, ಓಡಿ ಹೋಗ್ಬೇಕು, ಓಡೋಗೋಣ, ಓಡ್ಬೇಕು. ಓಡೋ ಬೇರೆ ಮಾತುಗಳ? ಓಡೋದು, ನಡೆಯೋದು, ಎಸ್ಕೇಪು, ಎಸ್ಕೇಪು, ಜೂಟು. ಎಷ್ಟು ವರ್ಡ್ಸ್ ಇದೆ? 1 2 3 3 ವರ್ಡ್ ಇದೆಯಾ? ಫಸ್ಟ್ ವರ್ಡ್ ಹೇಳ್ತಾ ಇರೋದು. ಒಂದೇದು ನಾನು ಅಲ್ಲ, ಕನ್ನಡ ಮಗು ಬೇರೆ ಬೇರೆ ಮಗು, ಹುಡುಗ, ಮಗಳು, ಚಿಕ್ಕ ಹುಡುಗ, ಮಗು, ಚಿಕ್ಕವನು, ಪುಟ್ಟ ಮಗು, ಕುಳ್ಳ ಮಗು, ಪುಟ್ಟ ಮಗು. ಪರಾರಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಪರಾರಿ ಅಂತೂ ಸರಿಯಾಗಿ ಉತ್ತರ ಕೊಟ್ರಿ. ಈ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಇನ್ನು 3ನೇ ತುಂಬಾ ಈಸಿ ಅಲ್ಲ ಸರ್? ಆನೆ, ಆನೆ, ಬೆಂಕಿ, ಫೈರ್, ಬ್ಲಾಸ್ಟ್, ಆಟಂ ಬಾಂಬ್, ಆನೆ ಪಟಾಕಿ. ಆನೆ ಪಟಾಕಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಅನುಗ್ರಹ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಓಕೆ, ಜಿಂಕೆ ಮರಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಉಪೇಂದ್ರ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉಪೇಂದ್ರ, ಉತ್ತರ ಸರಿಯಾಗಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಓಕೆ, ಕಡ್ಡಿ ಪುಡಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ ಸರ್, ವೆಲ್ ಪ್ಲೇಡ್. ಸೊ 3ಕ್ಕೆ 3 ಪ್ರಶ್ನೆಯ ಉತ್ತರವನ್ನ ಸರಿಯಾಗಿ ಕೊಟ್ಟಿದ್ದೀರಾ. 60 ಅಂಕವನ್ನ ನಿಮ್ ಕುಟುಂಬ ಪಡೆದುಕೊಂಡಿದೆ. ಓಕೆ, ಎಲ್ಲರೂ ಚೆನ್ನಾಗಿ ಆಡಿದ್ರಿ. ಓಕೆ, ಇನ್ನು ಅಂಕಗಳು ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತೇಳಿ. ಇನ್ನು ಮೊದಲನೇ ಕುಟುಂಬ
ಅನುಮಾನದ ಅವಾಂತರ ಈ ಒಂದು ಕುಟುಂಬಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋ ಸಮಯ. 175 ಅಂಕ ಬಂದಿದೆ. ಇನ್ನು ಎರಡನೇ ಕುಟುಂಬ ಬಾಯ್ ತುಂಬಾ ನಕ್ಬಿಡಿ ಈ ಕುಟುಂಬಕ್ಕೆ ಎಷ್ಟು ಅಂಕ ಬಂದಿದೆ ನೋಡುವ ಸಮಯ. 150 ಅಂಕ ಬಂದಿದೆ. 100 ಜಾಸ್ತಿ ಬಂದಿದೆ ಅಲ್ವಾ. ಮೂರನೇ ಕುಟುಂಬ ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್ ಕುಟುಂಬ, ಇವರಿಗೆ ಎಷ್ಟು ಅಂಕ ಬಂದಿದೆ ಅಂತ ತಿಳ್ಕೊಳ್ಳುವ ಸಮಯ. 145 ಅಂಕಗಳು ಬಂದಿದೆ. ಇನ್ನು ನಾಲ್ಕನೇ ಕುಟುಂಬ ಅನುಗ್ರಹ ಕುಟುಂಬ, ಈ ಕುಟುಂಬಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ನೋಡುವ ಸಮಯ. 160 ಅಂಕ ಬಂದಿದೆ. ಓಕೆ, ಇನ್ನು 175 ಅಂಕ ಗಳಿಸೋದ್ರ ಮೂಲಕ ಮೊದಲನೇ ತಂಡ ಅನುಮಾನದ ಅವಾಂತರ, ನೀವು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದೀರಾ. ಕಂಗ್ರಾಟ್ಸ್. ಇನ್ನು ಅನುಗ್ರಹ ಕುಟುಂಬ 160 ಅಂಕ ಗಳಿಸೋ ಮೂಲಕ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ನಿಮ್ಮ ಕಲಾಕ್ಷೇತ್ರಗಳು ಕೂಡ ನಿಮಗೆ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೆಲ್ಲ. ಸಮಸ್ತ ಜನತೆಗೂ ಕೂಡ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಓಕೆ, ಮೊದಲನೇ ಸ್ಥಾನ ಪಡೆದುಕೊಂಡಿರೋದು ಯಾರು? ಅನುಮಾನದ ಅವಾಂತರ. ಓಕೆ, ಯಾವುದೇ ಅವಾಂತರ ಮಾಡದೆ ಮೊದಲನೇ ಬಹುಮಾನ. ಓಕೆ, ಇನ್ನು ಅನುಗ್ರಹ ಕುಟುಂಬ ನಿಮಗೂ ಕೂಡ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಬಾಯಿ ತುಂಬ ನಕ್ಬಿಡಿ, ನಿಮ್ಮ ಟೀಮ್ ಹೆಸರು ತುಂಬ ಚೆನ್ನಾಗಿದೆ, ತಗೊಳ್ಳಿ, ಕಂಗ್ರ್ಯಾಟ್ಸ್. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್, ಕಂಗ್ರ್ಯಾಟ್ಸ್. ಒಟ್ಟಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ರಂಗನ್ನು ಮತ್ತಷ್ಟು ಹೆಚ್ಚಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಸೊಗಸಾಗಿ ಮೂಡಿ ಬಂತು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.